ಎಲ್ಲರಿಗೂ ನಮಸ್ಕಾರ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಎಲ್ಲರಲ್ಲೂ ಸಾಮಾನ್ಯವಾಗಿ ಕಾಡುತ್ತಿರುವ ಒಂದು ಸಮಸ್ಯೆ ಅಂದರೆ ಉಸಿರು ದುರ್ವಾಸನೆ. ವೀಕ್ಷಕರೇ, ನಿಮಗೆ ಆಶ್ಚರ್ಯವಾಗಬಹುದು, ನಮ್ಮ ಬಾಯಿ ಹಲವಾರು ಹೊಲಸು ವಾಸನೆಗಳಿಗೆ ಮೂಲ ಸ್ಥಾನ ಮತ್ತು ಸಹಸ್ರಾರು ಬ್ಯಾಕ್ಟೀರಿಯಾಗಳ ಆಶ್ರಯ ತಾಣವೂ ಕೂಡ ಆಗಿದೆ ಅಂದರೆ. ಇನ್ನು ನಮ್ಮ ನಾಲಿಗೆಯ ಒಳಭಾಗದಲ್ಲಿ ಲಾಲಾರಸ ತುಂಬ ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿಯಾಗುತ್ತದೆ. ಹಾಗೆಯೇ ಅಲ್ಲಿರುವ ಕೆಲವು ಸೂಕ್ಷ್ಮ ರಂಧ್ರಗಳನ್ನು ಬ್ಯಾಕ್ಟೀರಿಯಾಗಳು ತಮ್ಮ ಆಶ್ರಯ ತಾಣವನ್ನಾಗಿಸಿಕೊಂಡಿವೆ. ಇನ್ನು ನಮ್ಮ ಬಾಯಿಯಲ್ಲೇ ನಿರಂತರವಾಗಿ ಉತ್ಪತ್ತಿಯಾಗುವ ಲಾಲಾರಸ ಬಾಯಿಯಲ್ಲಿರುವ ಎಲ್ಲ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡುತ್ತಲೇ ಇರುತ್ತವೆ. ಆದರೆ ನಾವು ಯಾವಾಗ ನೀರನ್ನು ಕಡಿಮೆ ಕುಡಿಯೋದು, ಉಪವಾಸ ಮಾಡೋದು, ಗಂಟೆಗಟ್ಟಲೆ ಮಾತಾಡೋದು, ಆದಷ್ಟು ನಮಗೆ ದಣಿವಾಗುವಂತಹ ಕೆಲಸವನ್ನು ಮಾಡೋದ್ರಿಂದ ಬಾಯಿಯಲ್ಲಿ ಲಾಲಾರಸದ ಉತ್ಪತ್ತಿ ಕಡಿಮೆಯಾಗುತ್ತಾ ಹೋಗುತ್ತದೆ. ಆಗಲೇ ನಮ್ಮ ಬಾಯಿಯಿಂದ ದುರ್ವಾಸನೆ ಬರೋದು ನೋಡಿ. ಅದಕ್ಕೆ ವೈದ್ಯರು ಹೇಳೋದು ಸಮಯಕ್ಕೆ ಸರಿಯಾಗಿ ನೀರನ್ನು ಕುಡಿಯಿರಿ ಅಂತ. ವೀಕ್ಷಕರೇ, ಉಸಿರಿನ ದುರ್ವಾಸನೆ ನಿವಾರಣೆ ಮಾಡಲು ಕೆಲವು ಸಲಹೆಗಳು ಇಲ್ಲಿದೆ ನೋಡಿ. ಬಾಯಿ ಒಣಗದಂತೆ ಆಗಾಗ ನೀರನ್ನು ಕುಡಿಯುತ್ತಾ ಇರಿ. ನಾಲಿಗೆಯ ಒಳಭಾಗವನ್ನು ಟಂಗ್ ಕ್ಲೀನರ್ನಿಂದ ಪ್ರತಿದಿನವೂ ಸ್ವಚ್ಛಗೊಳಿಸಿ ನಾಲಿಗೆಯ ಮೇಲೆ ಲೋಳೆ ಪೊರೆ ಇಲ್ಲದಂತೆ ನೋಡಿಕೊಳ್ಳಿ. ಪ್ರತಿದಿನ ರಾತ್ರಿ ಮಲಗುವಾಗ ಮೌತ್ ವಾಶ್ನಿಂದ ಬಾಯಿ ಮುಕ್ಕಳಿಸಿ. ಇದು ರಾತ್ರಿ ಹೊತ್ತು ಬಾಯಿಯಲ್ಲಿ ಸೂಕ್ಷ್ಮಜೀವಿಗಳು ಮತ್ತು ದುರ್ವಾಸನೆ ಬಾರದಂತೆ ತಡೆಯುತ್ತದೆ. ಅಥವಾ ಉಗುರು ಬೆಚ್ಚಗಿನ ನೀರಿನಲ್ಲಿ ಉಪ್ಪನ್ನು ಸೇರಿಸಿ ಕೂಡ ಬಾಯಿ ಮುಕ್ಕಳಿಸ್ಬೋದು. ಇದು ಮೌತ್ ವಾಶ್ಗಿಂತ ಚೆನ್ನಾಗಿ ಕೆಲಸ ಮಾಡುತ್ತದೆ. ಕರಿದ ಪದಾರ್ಥಗಳನ್ನು ಮತ್ತು ಸಿಹಿ ತಿಂಡಿಯನ್ನು ಹೆಚ್ಚಾಗಿ ತಿನ್ನಬೇಡಿ. ಊಟದ ನಂತರ ಹಲ್ಲುಗಳು ಸಂದುಗಳಲ್ಲಿ ಯಾವುದೇ ಪದಾರ್ಥ ಸೇರಿಕೊಳ್ಳದಂತೆ ನೋಡಿಕೊಳ್ಳಿ. ಹಸಿರು ತರಕಾರಿಗಳು ಮತ್ತು ಹಣ್ಣುಗಳನ್ನು ಹೆಚ್ಚಾಗಿ ತಿನ್ನಿ. ಇವು ಹಲ್ಲು ಮತ್ತು ಒಸಡಿನ ಆರೋಗ್ಯವನ್ನು ಹೆಚ್ಚಿಸುತ್ತದೆ. ವೀಕ್ಷಕರೇ, ಉಸಿರಿನ ದುರ್ವಾಸನೆ ಒಂದು ಸಾಮಾನ್ಯ ಸಮಸ್ಯೆ, ಆದರೂ ಅದನ್ನು ನಿರ್ಲಕ್ಷಿಸಬೇಡಿ. ಆಗಾಗ ದಂತವೈದ್ಯರನ್ನು ಸಂಪರ್ಕಿಸಿ ಅವರ ಸಲಹೆ ಸೂಚನೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ. ಇನ್ನು ನಿಮಗೆ ನನ್ನ ಈ ಮಾಹಿತಿ ಇಷ್ಟವಾದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.